ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಯಾವ ರೀತಿ ಗುಡ್ಡ ಕುಸಿತದ ಪರಿಣಾಮ ಸಮಸ್ಯೆ ಆಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಆರಂಭದಲ್ಲಿ. ಕಾರವಾರದಲ್ಲಿ ಮನೆ ಮೇಲೇನೆ ಕುಸಿದು ಹೋಗಿದೆ ಗುಡ್ಡ. ಮನೆಯೊಳಗೆ ಈ ಸಂದರ್ಭದಲ್ಲಿ ಈ ಘಟನೆ ಆದಾಗ ವ್ಯಕ್ತಿಯೊಬ್ಬರು ಸಿಕ್ಕಾಕೊಂಡಿರ್ತಾರೆ, ಅವರನ್ನ ರಕ್ಷಣೆ ಮಾಡೋ ಕೆಲಸ ಆಗಿದೆ. ಗುರವ್ ಎಂಬುವರ ಮನೆ ಮೇಲಿನೇ ಗುಡ್ಡ ಒಂದು ಕುಸಿದ ಪರಿಣಾಮ ಅವರು ಆಚೆ ಬರೋಕ್ಕಾಗದೆ ಸಹಾಯಕ್ಕೋಸ್ಕರ ಬೇಡ್ತಾ ಇದ್ರು. ಸದ್ಯಕ್ಕೆ ಸ್ಥಳೀಯರ ನೆರವಿನಿಂದ ಅವರನ್ನ ರಕ್ಷಿಸಲಾಗಿದೆ. ಕಾರವಾರದ ಕಿನ್ನಾರ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಗುಡ್ಡ ಜರಿದಿರುವಂತಹ ಪರಿಪ್ರಮಾಣ ಎಷ್ಟರ ಮಟ್ಟಿಗಿದೆ ನೋಡ್ತಾ ಇದ್ದೀರಾ. ಮನೆಯಂತೂ ಜಖಮಾಗಿದೆ, ಶೆಡ್ ಅಂತೂ ಅಲ್ಲಿ ಜಖಮಾಗಿದೆ. ಸೊ ಈ ಇನ್ಸಿಡೆಂಟ್ ಆದಾಗ ಮನೆಯೊಳಗೆ ವ್ಯಕ್ತಿ ಇರ್ತಾರೆ. ಸೊ ಪಾಪ ಅವರು ಬೇಡ್ಕೊಳ್ತಾ ಇರ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಇದನ್ನ ಗಮನಿಸಿದಂತಹ ಸ್ಥಳೀಯರು ತಮ್ಮ ಸಮಯ ಪ್ರಜ್ಞೆಯನ್ನ ಮೆರೆದು ಅವರನ್ನ ರಕ್ಷಿಸೋ ಕೆಲಸ ಆಗಿದೆ. ಅನೇಕ ಸಂದರ್ಭದಲ್ಲಿ ಈ ಥರ ಆದಾಗ ಅವರು ಏನಾಗ್ತಿದೆ, ತಮ್ಮ ಮನೆಗೆ ಏನಾಯಿತು ಅಂತ ನೋಡೋಷ್ಟೊತ್ತಿಗೆ ಪ್ರಾಣ ಪಕ್ಷಿ ಹಾರು ಹೋಗಿರುತ್ತೆ. ಇಲ್ಲಿ ಒಂದು ಸ್ವಲ್ಪ ಟೈಮ್ ಅವ್ರಿಗೆ ಸಿಕ್ಕಿದೆ, ಹೀಗಾಗಿ ಅವರನ್ನ ಸ್ಥಳೀಯರು ಸಂಘಟಿತ ಪ್ರಯತ್ನ ಮಾಡಿ ರಕ್ಷಿಸಿದ್ದಾರೆ. ಬಟ್ ಮನೆಯಂತೂ ವಿಪರೀತ ಹಾನಿಗೆ ಒಳಗಾಗಿದೆ. ಕಾರವಾರದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತದ ಭೂತ ಸ್ಥಳೀಯರನ್ನ ಕಾಡ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ನವೀನ್ ಸಾಗರ್. ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಕ್ತು, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಈಗಾಗಲೇ ರಕ್ಷಣಾ ಕಾರ್ಯ ನಡೆದಿರುವಂಥದ್ದು, ಒಬ್ಬ ವ್ಯಕ್ತಿಯನ್ನು ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ನಾವಿವತ್ತು ಅದೇ ಸ್ಥಳದಲ್ಲಿದ್ದೀವಿ. ನೋಡ್ಬೋದು, ಕದ್ರಾ ಭಾಗದಲ್ಲೂ ಕಡವಾಡ ಭಾಗದಲ್ಲೂ ಕೂಡ ಗುಡ್ಡ ಕುಸಿತವಾಗಿರುವಂಥದ್ದು. ಸಾಕಷ್ಟು ಅನಾಹುತಗಳು ಈ ಭಾಗದಲ್ಲಿ ಆಗ್ತಾ ಇದೆ. ನಿರಂತರವಾಗಿ ಕದ್ರಾ ಭಾಗದಲ್ಲಿ ಈಗ ಗುಡ್ಡ ಕುಸಿದಂಥದ್ದು, ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ಮನೆಗೂ ಕೂಡ ಈಗ ಆಹುತಿ ಆಗಿರುವಂಥದ್ದು. ಅಲ್ಲಿ ದೇವಸ್ಥಾನದ ಭಾಗದಲ್ಲಿ ಕೂಡ ಒಂದು ಗುಡ್ಡ ಕುಸಿತ ಆಗಿರೋದ್ರಿಂದಾಗಿ ಅಲ್ಲಿ ಮನೆಯಲ್ಲಿ ಜನ ಸಿಗಾಕೊಂಡಿದ್ರು, ಅವ್ರನ್ನೂ ಕೂಡ ರಕ್ಷಣೆ ಮಾಡಲಾಗಿತ್ತು. ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಗುಡ್ಡ ಕುಸಿತಿದೆ ಅಂತ ಹೇಳಿ. ಗುಡ್ಡ ಕುಸಿತದಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. ಹೊನ್ನಾವರ ಭಾಗದಲ್ಲಿ, ಅದ್ರ ಜೊತೆಗೆ ಶಿರ್ಸಿ ಭಾಗದಲ್ಲಿ ಕೂಡ ಗುಡ್ಡ ಕುಸಿತ ಆಗಿರುವಂಥದ್ದು. ಇದೀಗ ಕಾರವಾರ ಭಾಗದಲ್ಲಿ 2 ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು. ನಿನ್ನೆ ದಿನ ಜಿಲ್ಲಾಧಿಕಾರಿಗಳು ಕೂಡ ಇದೇ ಭಾಗದ ರಸ್ತೆಯನ್ನು ಸಂಚಾರಕ್ಕೆ ಒಂದು ನಿರ್ಬಂಧವನ್ನು ಹೇರಿದ್ರು. ಆದರೆ ಇದೀಗ ನೀವು ನೋಡ್ಬೋದು ಯಾವ ರೀತಿ ಅಂತೇಳಿ. ಇನ್ನು ಈ ಭಾಗದಲ್ಲಿ ಮನೆಯ ಮಾಲೀಕರು ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಸರ್, ಹೇಗೆ ಗುಡ್ಡ ಕುಸಿತ, ಎಷ್ಟೊತ್ತಿಗೆ ಏನೋ ಮನೆ? ನಿನ್ನೆ ಬೆಳಿಗ್ಗೆಯಿಂದ ಗುಡ್ಡ ಕುಸಿತ ಪ್ರಾರಂಭ ಆಗಿತ್ತು. ಬಟ್ ನಿನ್ನೆ ಬೆಳಿಗ್ಗೆಯಿಂದ ಅಷ್ಟೊಂದು ಇದಾಗಿರಲಿಲ್ಲ. ಅಡ್ಡ ರಸ್ತೆ ಬಂದಿತ್ತು, 10 ಗಂಟೆವರೆಗಿತ್ತು. ಬಟ್ ರಾತ್ರಿ ಸುರಿದಂಥ ಧಾರಾಕಾರ ಮಳೆಯಿಂದ ಏಕಾಏಕಿ ಒಂದೇ ಸಮನೆ ಮಳೆಯನ್ನು ನುಗ್ಗಿತ್ತು. ಮನೆಯಲ್ಲಿ ಜನರಿದ್ದರು, ಬಟ್ ಎಲ್ಲ ಇಲಾಖೆಯವರು ಬಂದು ಜನರನ್ನು ಇದು ಮಾಡಿದ್ದಾರೆ. ಬೆಳಿಗ್ಗೆ ಮತ್ತೆ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗ ಮನೆಗೆ ಸಂಪೂರ್ಣವಾಗಿ ಇದಾಗುವಂಥ ಪರಿಸ್ಥಿತಿಯಲ್ಲಿದೆ. ಈಗ ಆದಷ್ಟು ಬೇಗನೆ ಇದೇನಾದರೂ ಒಂದು ಸರ್ಕಾರ ಇದಕ್ಕೆ ಅಥವಾ ಅಧಿಕಾರಿಗಳು ಬಂದು ಏನಾದರೂ ಇದು ಮಾಡಬೇಕಂತ ನಮ್ದು ಇದಾಗಿದೆ. ಪರಿಹಾರ ಆಗಬೇಕು. ನಮ್ಮದು 3 ಮನೆ ಇದೆ. ಜಿಲ್ಲಾಡಳಿತ ಅಂದರೆ PWD ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಇಲ್ಲೇ ಇದ್ದರು. ತಹಶೀಲ್ದಾರರು ಮತ್ತು RI ಎಲ್ಲರಿದ್ದರು. ಅವ್ರ ಮೇಲ್ಪಟ್ಟು ಯಾರದೇ ಅಧಿಕಾರಿ ಬರಲಿಲ್ಲ. ಮತ್ತು ಬಾಕಿ ವಿಷಯದಲ್ಲಿ ಈಗ ಮನೆಯಲ್ಲಿ ಜನನ ಎಲ್ಲರನ್ನ ಇದು ಮಾಡಿದ್ದಾರೆ. ಮತ್ತು ಮಳೆ ಆದರೆ ಕುಸಿಯೋ ಭೀತಿ ಇದೆ. ದೇವ್ರ ದಯೆಯಿಂದ ಮಳೆ ಆಗದಿರಲಿ ಅನ್ನೋದು ಆಸೆ. ಯಾಕೆಂದರೆ ಮನೆ ಅನಾಹುತ 3 ಮನೆ ಅನಾಹುತ ಆಗುವಂಥ ಒಂದು ಇದರಲ್ಲಿದೆ. ಸದ್ಯ ಈ ಭಾಗದಲ್ಲಿ ಸಾಕಷ್ಟು ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಇದೇ ಭಾಗದಲ್ಲಿ ಈಗ 2 ಕಡೆ ಗುಡ್ಡ ಕುಸಿತ ಆಗಿರುವಂಥದ್ದು ಅಂತ ನವೀನ್, ಈಗ ಒಂದು ಪ್ರಶ್ನೆ ಅವರೆಲ್ಲ ಕೇಳ್ಕೊತಾ ಇದ್ರು, ಏನಾದ್ರು ಸರ್ಕಾರ ಕ್ರಮ ತಗೋಬೇಕು ಅಂತ. ಇಂಥ ಗುಡ್ಡ ಕುಸಿತ ಈ ಥರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಅಂತಂದರೆ ಆ ಮನೆಗಳನ್ನು ಅವರು ಇವ್ಯಾಕ್ಯುಯೇಟ್ ಮಾಡಿ ಬೇರೆ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕು ಅಷ್ಟೇ ಅಲ್ವಾ? ಇನ್ನೇನು ಮಾಡೋಕ್ಕಾಗುತ್ತೆ? ಖಂಡಿತವಾಗಿ ಮೊದಲನೇದಾಗಿ ಜಿಲ್ಲಾಡಳಿತಕ್ಕೆ ಈಗಾಗಲೇ ಏನಂತಂದರೆ 439 ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಆಗುತ್ತೆ ಅನ್ನೋಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿತ್ತು. ಜೊತೆಗೆ ಹಿಂದೆಯೇ ಒಂದು ಕಂದಾಯ ಇಲಾಖೆಯು ಕೂಡ ಮಾಹಿತಿಯನ್ನು ನೀಡಲಾಗಿತ್ತು. ಯಾವ್ಯಾವ ಭಾಗದಲ್ಲಿ ಗುಡ್ಡ ಕುಸಿತದೆ ಅನ್ನೋಂಥ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಆದರೆ ಆ ಭಾಗದಲ್ಲಿ ತಡೆಗೋಡೆಗಳನ್ನು ನಿರ್ಮಿಸುವಲ್ಲಿ ಜಿಲ್ಲಾಡಳಿತ ವಿಫಲವಾಗಿದೆ. ರಾಜ್ಯ ಸರ್ಕಾರದಿಂದ ಬರಬೇಕಾದ ಹಣ ಈವರೆಗೂ ಕೂಡ ಬಂದಿಲ್ಲ. ಹೀಗಾಗಿ ಏನು ತಡೆಗೋಡೆಯನ್ನು ನಿರ್ಮಿಸಬೇಕಿತ್ತು, ನೀವು ನೋಡ್ಬೋದು ಈ ಭಾಗದಲ್ಲಿ ಒಂದೆಡೆ ಈಗ ಈ ಭಾಗದಲ್ಲಿ ಒಂದು ತಡೆಗೋಡೆಯನ್ನು ನಿಲ್ಲಿಸಲಾಗಿತ್ತು. ಆದರೆ ಇನ್ನೂ ಎತ್ತರದಲ್ಲಿ ತಡೆಗೋಡೆಯನ್ನು ಹಾಕಬೇಕಾಗಿತ್ತು. ಆದರೆ ಕಾಮಗಾರಿ ಅರ್ಧದಲ್ಲೇ ನಿಂತಿರೋದ್ರಿಂದಾಗಿ ಈಗ ಮತ್ತೆ ಮೇಲ್ಭಾಗದಿಂದ ಕುಸಿದ ಗುಡ್ಡ ಈಗ ಸಂಪೂರ್ಣವಾಗಿ ಕೆಳಗೆ ರಸ್ತೆಗೆ ಬಂದಿರುವಂಥದ್ದು. ಇದರಿಂದ ಕದ್ರಾ ಕೈಗಾ ಭಾಗದ ರಾಜ್ಯ ಹೆದ್ದಾರಿ ಏನಿದೆ ಇದು ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಅರವಿಂದ, ಒಂದು ಗುಡ್ಡಕ್ಕೆ 6 ಅಡಿ ಕಾಂಪೌಂಡ್ ಕಟ್ಟಿದ್ರೆ ಅದನ್ನು ವೈಜ್ಞಾನಿಕ ಅನ್ನಕ್ಕಾಗತ್ತಾ ನವೀನ್? ಯಾರು ಈ ಥರ ಕಾಮಗಾರಿ ಮಾಡಿರೋದು ಇಲ್ಲಿ ಅಂತ?
ಖಂಡಿತವಾಗಿ ಇದು PWD ಇಂದ ಕಾಮಗಾರಿಯನ್ನು ಮಾಡಿರುವಂಥದ್ದು. ಆದರೆ ಇನ್ನೂ ಎತ್ತರದಲ್ಲಿ ಕಾಮಗಾರಿಯನ್ನು ಮಾಡಬೇಕಿತ್ತು. ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಬೇಕು, ಇನ್ನೂ ಕೂಡ ಸಂಪೂರ್ಣವಾಗಿ ಹಣ ಬಿಡುಗಡೆ ಆಗಿಲ್ಲ. 365 ಭಾಗಗಳಲ್ಲಿ ಈಗ ಇದೇ ರೀತಿಯಲ್ಲಿ ತಡೆಗೋಡೆಯನ್ನು ನಿರ್ಮಿಸಲಿಕ್ಕೆ ಅವರು ಜಿಲ್ಲಾಡಳಿತದಿಂದ ಈಗಾಗಲೇ ಒಂದು ಮನವಿಯನ್ನು ಮಾಡಲಾಗಿದೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಈಗ ತಡೆಗೋಡೆಗೆ ಬೇಸಿಗೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆದರೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು ಕೂಡ ನೀವು ನೋಡ್ಬೋದು ಈ ಭಾಗದಲ್ಲಿ ಇನ್ನೂ ಕೂಡ ಎತ್ತರದಲ್ಲಿ ಎಬ್ಬಿಸಬೇಕಿತ್ತು. ಅದನ್ನಿನ್ನೂ ಅರ್ಧ ಕಾಮಗಾರಿಯಲ್ಲೇ ನಡೀತಾ ಇರುವಂಥದ್ದು. ಈಗ ನಿಲ್ಲಿಸಲಾಗಿದೆ, ಮಳೆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಕಾಮಗಾರಿಯನ್ನು ನಿಲ್ಲಿಸಲಾಗಿದೆ. ಹಿಂದೆ ಕೂಡ ಜಿಲ್ಲಾಡಳಿತಕ್ಕೆ ಈ ಭಾಗದಲ್ಲಿ ಗುಡ್ಡ ಕುಸಿತದೆ ಅನ್ನೋದು ಮಾಹಿತಿ ಇತ್ತು. ಆದರೆ ಏನು ತಡೆಗೋಡೆಯನ್ನು ನಿರ್ಮಿಸಬೇಕಿತ್ತು ಅದನ್ನು ನಿರ್ಮಿಸದೇ ಇರೋ ಕಾರಣಕ್ಕೆ ಸಾಕಷ್ಟು ಕಡೆ ಗುಡ್ಡ ಕುಸಿತು ರಸ್ತೆಗಳಿಗೆ ಬಂದು ಸಂಚಾರ ಅಸ್ತವ್ಯಸ್ತವಾಗ್ತಾ ಇರುವಂಥದ್ದು. ಅರವಿಂದ, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ನವೀನ್, ಒಟ್ಟಾರೆ ಕಾರವಾರ ಭಾಗದಲ್ಲಿ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಭಾಗದಲ್ಲಿ ಗುಡ್ಡ ಕುಸಿತದ ಆತಂಕ, 400ಕ್ಕೂ ಹೆಚ್ಚು ಗುಡ್ಡಗಳು ಕುಸಿಯಬಹುದು ಅಂತ ಈ ಹಿಂದೆನೇ ಹವಾಮಾನ ಇಲಾಖೆಯವರು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ತಡೆಗೋಡೆಗಳ ನಿರ್ಮಾಣ ಅದು ಆಮೇಗತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೀತಾ ಇದೆ. ಅದಾದರೂ ಕೂಡ ಗುಡ್ಡಕ್ಕೆ ಈ ಥರ ಕಾಂಪೌಂಡ್ ಕಟ್ಟೋದು ನನ್ನ ಪ್ರಕಾರ ಹಾಸ್ಯಾಸ್ಪದ ಅಂತ ಅನಿಸುತ್ತಪ್ಪ. ಬಟ್ ಆ ಮನೆಗಳನ್ನು ಇವ್ಯಾಕ್ಯುಯೇಟ್ ಮಾಡಿ ಸುರಕ್ಷಿತ ಪ್ರದೇಶಗಳಿಗೆ ಜನರಲ್ಲಿ ಮನೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಅಂತಂದರೆ ಈ ಥರ ಮಳೆ ಬಂದಾಗ ಪ್ರತಿ ವರ್ಷ ಈ ಥರ ಸಮಸ್ಯೆ ಆಗೇ ಆಗುತ್ತೆ, ಪ್ರತಿ ವರ್ಷ ಈ ರೀತಿ ಸಮಸ್ಯೆಗಳು ಆಗೇ ಆಗುತ್ತೆ. ಹಾಗಾಗಿ ಆ ಭಾಗದ ಜನಪ್ರತಿನಿಧಿಗಳು, ನೀವು ಪದೇ ಪದೇ ಗೆಲ್ಲಿಸುವಂತಹ ಶಾಸಕರು, ಸಂಸದರು ಅವರೇನು ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ? ನಿಮ್ಗಳಿಗೆಲ್ಲ ಅದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸ್ಕೊಡ್ಲಿಲ್ಲ ಅಂತಂದಾಗ ಯಾಕೆ ಬೇಕು ಅವರು? ಸೊ ಹಾಗಾಗಿ ಆ ಥರ ಆಗಿದೆ ಪರಿಸ್ಥಿತಿ.